ಶ್ರೀಮಂತಿಕೆ ರಹಸ್ಯ ಏನು ಅಂತೀರಿ ನಿಮ್ಮ ಪ್ರಕಾರ? ಶ್ರೀಮಂತಿಕೆ ರಹಸ್ಯ ಸರ್, ಒಂದು ಲಿಮಿಟ್ ಆಗಿ ದುಡ್ಡು ಇರಬೇಕು. ಆ ಲಿಮಿಟ್ ಮೀರಿ ದುಡ್ಡು ಹೋದ್ರೆ ಅದ್ರ ರಹಸ್ಯ ಸೀಕ್ರೆಟ್ ಏನು? ಕೊತ್ತೂರು ಮಂಜುನಾಥ್ ಅವ್ರ ಜೀವನದಲ್ಲಿ ಅವ್ರೇನು ತುಂಬಾ ಓದ್ದವರಲ್ಲ, ತುಂಬಾ ದೊಡ್ಡದಾಗಿ ಏನೋ ಕಲ್ತಿದ್ದಾರೆ ಅಂತೆಲ್ಲ, ಬಹಳ ಕಷ್ಟಪಟ್ಟು ಬಂದಂತವ್ರು. ನಿಮ್ಮ ಪ್ರಕಾರ, ನಿಮ್ಮ ಅನುಭವದಲ್ಲಿ, ಯಾಕಂತ ಹೇಳಿದ್ರೆ ದುಡ್ಡು ಬಹಳ ಇಂಪಾರ್ಟೆಂಟ್, ರಹಸ್ಯ ಇದು ಸೀಕ್ರೆಟ್. ಈ ಸೀಕ್ರೆಟ್ ಫಾಲೋ ಮಾಡಿದೆ ನಾವು ಅಂತ ಇಲ್ಲ, ಒಂದು ಸೀಕ್ರೆಟ್ ಏನು ಫಾಲೋ ಮಾಡಿದ್ರೆ, ಒಂದು ಅದಕ್ಕೆ ಎಕ್ಸಾಂಪಲ್ ಒಂದು ಕೊಟ್ಬಿಟ್ಟು ನೀವು ಹೇಳಿದ್ದಕ್ಕೆ ನೀವು ಮಿಕ್ಕಿದ ಆನ್ಸರ್ ತಿಳ್ಕೊಳ್ಳಿ. ನಾನು ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ, ನಮ್ಮ KR ಪುರಂ ಕಡೆ ಒಂದು ಜಾಗದಲ್ಲಿ ಒಂದು ಲೇಔಟ್ ಮಾಡಿದ್ದೆ. ಲೇಔಟ್ ಮಾಡಿ ಟೋಟಲು 80 ಸೈಟ್ ಮಾಡಿದ್ದೆ. ಅದರಲ್ಲಿ ನನ್ನ ಫ್ರೆಂಡ್ ವಿನೋದ್ ಅಂತ ಒಬ್ಬ ಇದ್ದ, ಕೇರಳದವನು ವಿನೋದ್ ಅಂತ. ಆ ವಿನೋದ್ಗೆ ಏನು ಮಾಡಿದೆ ನಾನು, 40 ಸೈಟ್ ಅವನೊಬ್ಬನಿಗೆ ಮಾರಿದೆ. ಏನಂದ್ರೆ ಒಂದು ರೇಟು ಎಷ್ಟು, 4 ಲಕ್ಷ ರೂಪಾಯಿ ತರ ಒಂದು ಸೈಟ್ ಮಾರ್ಬಿಟ್ಟೆ. ಅವನು ಅದ್ರ ಮೇಲೆ ಏನೋ ಲಾಭ ಇಟ್ಕೊಂಡು ಮಾಡ್ಕೊಳ್ತಾನೆ. ಆಗೇನಾಯ್ತು, ವಿನೋದ್ ಏನು ಮಾಡ್ದ, ನನಗೆ 40 ಸೈಟಿಗೆ ದುಡ್ಡು 4,10,000 ರೂಪಾಯಿ ತರ ನನಗೆ ಸೆಟ್ಲ್ ಮಾಡ್ದ. ನಾನು ಹೇಳ್ತಾ ಇರೋದು 2004-05, ಇವಾಗಲ್ಲ, 2004-05. ಅದು ನನಗೆ ದುಡ್ಡು ಸೆಟ್ಲ್ ಮಾಡ್ದ. ನನ್ನ ಸೈಟ್ ದುಡ್ಡು ನನಗೆ ಕೊಟ್ಟಿದ್ದಾನಲ್ಲ, ಕ್ಲಿಯರ್ ಆಯ್ತಲ್ಲ ನಂದು. ಯಾವತ್ತಾದ್ರೂ ಅವ್ನು ಲಿಸ್ಟ್ ಮಾಡ್ಕೊಬೋದು. ಆತನ ಏನು ಮಾಡ್ದ, ಈ ಸೈಟ್ಗಳನ್ನೆಲ್ಲ ಏನು ಮಾಡ್ದ, ಬೇರೆಯವ್ರಿಗೆ ಮಾರ್ದ, ಕೇರಳದವ್ರಿಗೆಲ್ಲ ಮಾರ್ದ. ಆತನ ಅದ್ರ ಮೇಲೆ 50,000 1 ಲಕ್ಷ ಇಟ್ಕೊಂಡು, ಇಸ್ ಎ ಬಿಸ್ನೆಸ್, ಚಾರಿಟಿ ಅಲ್ಲ, ಬಿಸ್ನೆಸ್, ಲಾಭ ಇಟ್ಕೊಂಡು ಮಾಡ್ಕೊಳ್ಳೇಬೇಕು. ಅದನ್ನ ಮಾಡ್ಕೊಂಡ. ದಿಢೀರಂತ ಏನಾಯ್ತು, ಇವನು ವಿನೋದ್ ಕಾಣಿ ಆಗ್ಬಿಟ್ಟ. ದಿಢೀರಂತ ಕಾಣಿ ಆಗ್ಬಿಟ್ಟಂದ್ರೆ ಎಲ್ಲೋದಂದ್ರೆ, ಇವನು ದುಬೈ, ಅಬುದಾಬಿ ಆ ಕಡೆ ಎಲ್ಲೋ ಹೋಗ್ಬಿಟ್ಟ. ಬೇರೆ ಏನೋ ಅವ್ರದ್ದು ಪರ್ಸನಲ್ ಸಮಸ್ಯೆಗಳಿಂದ ಆ ಕಡೆ ಹೋಗಿ ಇದ್ಬಿಟ್ಟ. ಅವ್ರು ಅಂದ್ರೆ ಇದಾನೆ, ಮನುಷ್ಯ ಇದ್ದಾನೆ, ಹೋಗ್ಬಿಟ್ಟ. ಸರಿ, ಇವರು ಸೈಟ್ಗಳು ನನಗೆ ದುಡ್ಡು ಬಂದಿದೆ. ನಾನು 40 ಸೈಟ್ ನಾನು ಮಾರ್ಕೊಂಡಿದ್ದೀನಿ, 40 ಸೈಟ್ ಹಂಗೆ ಬಿದ್ದಿದೆ. ಹಂಗೆ ಇತ್ತು ಸೈಟ್ಗಳು. ನಾನೇ ಅದನ್ನು ಕಾಂಪೌಂಡ್ ಮಾಡಿಸಿ ಎಲ್ಲ ಅಲ್ಲಿರೋ ಈ ಕಡೆ ಮನೆಯಲ್ಲ ಖಾಲಿಯಾಗಿತ್ತು ಸೈಟ್. 2014ರಲ್ಲಿ ನಾನು ML ಆದಮೇಲೆ 1 ವರ್ಷಕ್ಕೆ ನಮ್ಮ ಮನೆ ಹತ್ರ ಒಬ್ಬ ಮಲಯಾಳಿ ಇರ್ತಾರೆ, ಒಂದು ಫ್ಯಾಕ್ಟ್ರಿ, ಒಳ್ಳೆ ಮನುಷ್ಯ. ಯಾವಾಗ ದಾರಿಯಲ್ಲಿ ಸಿಕ್ಕಿದಾಗ ರೋಡಲ್ಲಿ ಹಾಯ್ ಅನ್ಕೊಂಡು, ನಮ್ಮ ಮನೆ ರೋಡೇ, ಒಂದೇ ರೋಡ್ ನಾವಿಬ್ಬರು. ಅವ್ರು ಒಂದು ದಿವಸ ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಏನೋ ಸೈಟ್ಗಳಿದ್ದಾರೆ ಇದೆ ಸರ್. ನಾನು ಸರ್ ಇವತ್ತು 30 ಲಕ್ಷ 35 ಲಕ್ಷ ಆಗೋಗ್ಬಿಟ್ಟಿದೆ ರೇಟು ಅಂತ. ಆಯಿತು, ಕರೀರಿ ಮಾತಾಡೋಣ ಅಂತ. ಸರ್ ಇವ್ರಾಗ ಅವ್ರಿಗೆ ಹೇಳಿದ್ರು, ಕರೀರಿ ಅಂತ ಹೇಳಿದ್ರು. ಅವರೆಲ್ಲ ಏನು ಡಿಸೈಡ್ ಆಗಿದ್ದಾರೆ, ಒಬ್ಬೊಬ್ಬರು ಬಂದುಬಿಟ್ಟು 10 ಲಕ್ಷ ಕೊಡೋಣ ನಾವು ಒಂದೊಂದು ಸೈಟಿಗೆ ಅಂತ. ಫೈನಲ್ ಆಗಿ ಇವ್ರೇನಂದ್ರೆ ಒಂದು 15 ಲಕ್ಷವರೆಗೂ ಮಾತಾಡಿ, ಅವ್ರೇನಾದ್ರು ದುಡ್ಡು ಕೇಳಿದ್ರೆ 15 ಲಕ್ಷವರೆಗೂ ಒಂದು ಸೈಟ್ ಕೊಟ್ಬಿಟ್ಟು, ನಮ್ಮ ಸೈಟಿಗೆ ನಾವು ಇವತ್ತು 35-40 ಹೋಗ್ತಾ ಇದೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಮಲಯಾಳಿ ನಮ್ಮ ಸ್ನೇಹಿತರು ಕರ್ಕೊಂಬಂದರು, ಮಾತಾಡಿದ್ರು. ಏನು ಅಂತೇಳಿ ನಾನು ಹೇಳಿದೆ, ನಮ್ಮ ಮುರಳಿ ಅಂತಿದ್ದಾರೆ ಹೊಸಕೋಟೆನಲ್ಲಿ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ನಾನು ಹೇಳ್ತೀನಿ, ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಮಾಡ್ತಾರೆ ಅಂತ ಹೇಳಿದ್ರು. ರಿಜಿಸ್ಟ್ರೇಷನ್ಗೆ ಎಷ್ಟು ಸರ್ ದುಡ್ಡು, ಏನು ಕೊಡಬೇಕು ಅಂತ ಮುರಳಿನ ಮಾತಾಡಿ, ಮುರಳಿ ಹೇಳ್ತಾನೆ ಅದೆಲ್ಲ ಮಾಡಿ ಅಂತ. ಸರಿ, ಇವರು ಮುರಳಿ ಹತ್ರ ಹೋಗಿದ್ದಾರೆ, ಮುರಳಿನ ಕೇಳಿದ್ದಾರೆ. ಮುರಳಿ ಹೇಳಿದ್ದಾರೆ, ಸರ್ ರಿಜಿಸ್ಟ್ರೇಷನ್ ಫೀಸು, ಸ್ಟಾಂಪ್ ಡ್ಯೂಟಿ ಅದು ಇದು ಎಲ್ಲ 40,000 ಆಗುತ್ತೆ, 50,000 ಆಗುತ್ತೆ, ಎಷ್ಟು ಹೇಳಿದ್ದಾರೆ ಅವರು. ಅದೇ ಸಾಹೇಬ್ರದ್ದು ಅವ್ರದ್ದು ಎಷ್ಟು ದುಡ್ಡು ಅದು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಮಾತಾಡ್ಕೊಳ್ಳಿ ಅಂತ ಆ ಮುರಳಿಗೆ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡೋರಿಗೆ ಆ ಫೀಸಸ್ಸು ಡೀಡು ಅದೇ ಮಾತಾಡ್ಕೊಳ್ಳಿ ಅಂದ್ರಿ. ತಿರ್ಗಾ ಅವರು ಮನೆ ಹತ್ರ ಬಂದರು. ನನಗೆ ಹೇಳಿದ್ರು, ಸರ್ ಈ ಥರ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ಏನು ಅಂತೇಳಿ. ನನ್ನ ದುಡ್ಡು ನಂಗೆ ಸೆಟ್ಲಾಗಿದೆಯಲ್ಲ, ಮೊದಲೇ 4,10,000 ರೂಪಾಯಿ ಸೈಟ್ಗೆ ನನ್ನ ದುಡ್ಡು ನಂಗೆ ಸೆಟ್ಲಾಗಿದೆ, ಇನ್ನೇನು ನಾನು ಕೊಡೋದೇನು ಇಲ್ಲ ಸರ್, ರಿಜಿಸ್ಟರ್ ಮಾಡ್ಕೊಡ್ಕೋಬೇಕಲ್ಲ ನೀವು. ಇವಾಗ 30 ಲಕ್ಷ 35 ಲಕ್ಷ ಹೋಗ್ತಾಯಿದೆ. ನಾನು ಹುಟ್ಟಿರೋದು ನಮ್ಮ ಅಪ್ಪನಿಗೆ, ಮೆಂಬರ್ ಗೋವಿಂದಿಗೆ, ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ನಾನು. ಹಿಂಗೆ ಹೇಳ್ದವ್ರು, ಇದೇ ವರ್ಡಲ್ಲಿ ಹೇಳಿದೆ. ನಾನು ಹುಟ್ಟಿದ್ದು ನಮ್ಮಪ್ಪ ಮೆಂಬರ್ ಗೋವಿಂದ್ಗೆ, ವೆಂಕಟಮ್ಮಗೆ, ನಮ್ಮ ತಾಯಿಗೆ, ಅವರಲ್ಲಿ ಹುಟ್ಟಿದ್ದು. ನಾನು ನಿಮ್ಮಪ್ಪನಿಗೆ ಹುಟ್ಟಿಲ್ಲ, ನಿಮ್ಮ ತಾಯಿಗೋ ನಿಮ್ಮಪ್ಪನಿಗೂ ಹುಟ್ಟಿಲ್ಲ. ನಾನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನನ್ನ ದುಡ್ಡು ನನಗೆ ಬೇಕು, ನನ್ನ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ದುಡ್ಡು ನಿನಗೆ ಬೇಕು. ನನಗೇನು ದುಡ್ಡು ಬೇಕಾಗಿಲ್ಲ ರೀ, ನನ್ನ ದುಡ್ಡು ಅವತ್ತೇ ಸೆಟ್ಲಾಗಿದೆ. ನಿಮ್ದೇನಿದೆ ನೀವು ರಿಜಿಸ್ಟರ್ ಮಾಡ್ಕೋಗಿ ರೆಡಿ ಮಾಡಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಕೋಪ ಬಂದುಬಿಡ್ತು ನನಗೆ, ದುಡ್ಡು ಕೊಡೋಕ್ಕೆ ಬರ್ತಿರಲ್ಲ ಅಂತ. ಹೋಗ್ಬಿಟ್ಟೆ ನಾನು, ನನ್ನ ಮಾಟಿಗೆ ನಾನು ಹೋದೆ. ಆಮೇಲೆ ಏನಾಯಿತು ಅಂದರೆ, ಅವ್ರಿಗೆ 40 ಸೈಟು ರಿಜಿಸ್ಟರ್ ಮಾಡಿ, ಒಂದು ದಿವಸ 20 ರಿಜಿಸ್ಟರ್ ಮಾಡಿಕೊಟ್ಟೆ. ನನಗೊಂದು ರ್ಯಾಡೋ ವಾಚ್ ತೊಗೊಂಡು ಬಂದರು ಕೊಡೋದಕ್ಕೆ. ನಾನು ತೊಗೊಂಡಿಲ್ಲ, ಬೇಡ ಅಂತ ಹೇಳಿದೆ. ಆದರೆ ಆವತ್ತು ನಾನೊಂದು ಸೈಟ್ಗೆ 10 ಲಕ್ಷ ತೊಗೊಂಡಿದ್ರೆ 4 ಕೋಟಿ ಸಿಗ್ತಾಯಿತ್ತು ನನಗೆ ಅವ್ರ ಹತ್ರ. ಆದರೆ ಅವರಿಂದ 50 ಕೋಟಿ ಮಾಡಿದೆ ದುಡ್ಡು. ನಂಬಿಕೆ ಸರ್. ಅವ್ರ ಜನಗಳನ್ನ, ಬೇಜನ್ ಸ್ನೇಹಿತರನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸರ್ ಇವ್ರಿಗೆ ಸೈಟ್ ಬೇಕಂತ ಕೊಡಿಸಿ, ಇವ್ರಿಗೆ ಜಮೀನು ಬೇಕಂತ ಕೊಡಿಸಿ, ಇವ್ರಿಗೆ ಮನೆ ಬೇಕಂತ ಕೊಡಿಸಿ, ಸರ್ ಇವ್ರಿಗೆ ಮನೆ ಕಟ್ಸ್ಕೊಡ್ಬೇಕಂತ ಕಟ್ಸ್ಕೊಡಿ, ನೀವೇ ಮುಂದೆ ನಿಮ್ಮ ಮೇಸ್ತ್ರಿಗಳಿಗೆ ಯಾರಿಗಾದ್ರು ಹೇಳಿ. ಈ ಥರ ಅನೇಕ ಇವತ್ತರೆಗೂ ಬರ್ತಾನೆ ಇದ್ದಾರೆ ನನ್ನ ಹತ್ರ, ಅವ್ರ ಸ್ನೇಹಿತರು ಅವರು ಇವರೆಲ್ಲ. ಇವತ್ತು 40 ಜನ ಗ್ರೂಪು 4,000 ಜನ ಆಗಿದ್ದಾರೆ. 40 ಜನ ಗ್ರೂಪು 4,000 ಆಗಿದ್ದಾರೆ. ನನ್ನನ್ನು ಕಾಪಾಡಿದ್ದಲ್ಲಿ ನಂಬಿಕೆ ಮೇಲೆ ಕಾಪಾಡ್ತು, ನನ್ನ ಪ್ರಾಮಾಣಿಕತೆ. ಅವ್ರ ಸೈಟಿಗೆ ಅವ್ರು ಮಾಡಿಕೊಟ್ಟೆ, ಅವಾಗ ನಂಬಿಕೆ ಬಂತ. ಅವ್ರು 10 ಜನ ಕರ್ಕೊಂಬಂದು ಬಿಟ್ಟರು ನನ್ನ ಹತ್ರ. ನಾನೇನು ಚಾರಿಟಿ ಮಾಡೋನಲ್ಲ, ನಾನು ಒಂದು ಸೈಟ್ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು 5 ಲಕ್ಷ 6 ಲಕ್ಷನೂ ಲಾಭ ಇಟ್ಕೊಂಡು ಮಾರ್ತೀನಿ. ನಾನು ಲೇಔಟ್ ಮಾಡಿದ್ರೆ ನನ್ನ ಸೈಟು ನಾನು $1 ರೂಪಾಯಿ ಜಾಸ್ತಿನೇ ಕೇಳ್ತೀನಿ. 600 ರೂಪಾಯಿ ಸ್ಕ್ವೇರ್ ಫೀಟ್ ಹೋಗ್ತಾ ಇದೆ, 700 ರೂಪಾಯಿ ಕೊಡಿ ಅಂತ. ನನ್ನ ಬಿಸ್ನೆಸ್ ಸರ್ ಅದು.
₹1 ಜಾಸ್ತಿ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಈ ಥರ ಆ ನಂಬಿಕೆ ಮೇಲೆ ನಮ್ಮ ಬಿಸ್ನೆಸ್ಸು ನನ್ನ ಅಂತಸ್ತನ್ನು ಬೆಳೆಸಿದ್ದು ಆ ನಂಬಿಕೆನೇ ನನಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.